ಬೀದರ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಬಸವಣ್ಣ ಕಟ್ಟಿದ ಕಲ್ಯಾಣ. ಬಸವಣ್ಣನ ಕಲ್ಯಾಣ ಇಡೀ ರಾಜ್ಯಕ್ಕಲ್ಲದೆ ಇಡೀ ಜಗತ್ತಿನಾದ್ಯಂತ ತನ್ನದೇ ಅಂತ ಹೆಸರು ಮಾಡಿದೆ. ಜಾತಿ ಹೆಸರಲ್ಲಿ ಸಮಾಜವನ್ನು ಒಡೆಯುತ್ತಿದ್ದ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕರಸ್ಥಳಕ್ಕೆ ಲಿಂಗವನ್ನು ಕೊಟ್ಟು ಜಾತಿ ವರ್ಣ ಲಿಂಗಭೇದವಿಲ್ಲದ ಸಮಾಜವನ್ನು ನಿರ್ಮಾಣಕ್ಕೆ ಪಣ ತೊಟ್ಟಂಥ ಬಸವಣ್ಣನ ಬಗ್ಗೆ ಕೇವಲ ಕರ್ನಾಟಕ ಬೀದರ್ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಅಭಿಮಾನಿಗಳು ಬಸವ ಭಕ್ತರಿದ್ದಾರೆ. ಆ ಬಸವ ಭಕ್ತರು ಆ ಬಸವಣ್ಣನನ್ನು ತಮ್ಮ ಎದೆಗೆ ಒಪ್ಪಿ ಸಾಕಷ್ಟು ಆತನ ಬಗ್ಗೆ ಚಿಂತನೆಗಳನ್ನು ಅಧ್ಯಯನಗಳನ್ನ ಮಾಡ್ತಿದ್ದಾರೆ. ಆದರೆ ಇಲ್ಲೊಬ್ಬ ವಿಶೇಷ ಒಬ್ಬರು ಬಸವಣ್ಣವರ ಇಡೀ ಜೀವನ ಚರಿತ್ರೆಯನ್ನು ತಮ್ಮ ಚಿತ್ರಕಲೆ ತಮಗೆ ಬಂದಂಥ ಒಂದು ಕಲೆಯ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಇವತ್ತು ನಾವು ಅವ್ರ ಮನೆಯಲ್ಲಿದ್ದೀವಿ. CB ಸೋಮಶೆಟ್ಟಿ ಅಂತ ಅವ್ರ ಹೆಸರು. ತಮ್ಮ ಮನೆಯಲ್ಲಿ ಇಡೀ ಬಸವಣ್ಣವರ ಇಡೀ ಜೀವನ ಚರಿತ್ರೆಯನ್ನು ತಮ್ಮ ಚಿತ್ರಕಲೆಯ ಮೂಲಕ ತೋರಿಸಿದ್ದಾರೆ. ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಚಿತ್ರಕಲೆ ಅಂದರೆ ಬಸವಣ್ಣವರ ಜನನ ಯಾವ ರೀತಿ ಬಸವಣ್ಣವ್ರ ಜನನ ಆಯಿತು, ಅವ್ರ ಕೊಳಗೆ ಲಿಂಗ ಕಟ್ಟಿದ್ದು, ಅವರಿಗೆ ನಾಮಕರಣ ಮಾಡಿದ್ದು, ಬಸವಣ್ಣವರು ಯಾವ ರೀತಿ ಮನೆಯನ್ನು ಬಿಟ್ಟು ಹೊರಗೆ ಬಂದರು, ಸಮಾಜವನ್ನು ಎತ್ತಲಿಕ್ಕೆ ಯಾವ ರೀತಿ ಎಲ್ಲ ಹೋರಾಟವನ್ನು ಮಾಡಿದರು, ಪ್ರತಿಯೊಂದನ್ನು ತಮ್ಮ ಚಿತ್ರಕಲೆಯ ಮೂಲಕ ಬಿಡಿಸಿಟ್ಟು ಸತತ 15 ವರ್ಷಗಳ ಕಾಲ ತಮ್ಮ ಇಲ್ಲಿರುವ ಕಲೆಯನ್ನು ಆ ಬಸವಣ್ಣನಿಗೆ ವಿಶ್ವಗುರುವಿಗೆ ಆ ಸಾಂಸ್ಕೃತಿಕ ನಾಯಕನ ಇಡೀ ಜೀವನ ಚರಿತ್ರೆಯನ್ನು ಚಿತ್ರಿಸಲಿಕ್ಕೆ ಇಟ್ಟವರು. ನೋಡ್ತಿರ್ಬೋದು ನೀವು, ಕಲ್ಯಾಣಕ್ಕೆ ಬಸವಣ್ಣ ಬಂದಿದ್ದು, ಪ್ರತಿಯೊಬ್ಬರಿಗೆ ಲಿಂಗ ಕೊಟ್ಟಿದ್ದು, ಬಸವಣ್ಣನ ಮದುವೆ ಆಗಿದ್ದು, ಬಸವಣ್ಣ ಕಲ್ಯಾಣದಲ್ಲಿ ಕೆಲಸ ಮಾಡಿದ್ದು, ಯಾವ ರೀತಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರನ್ನು ಕರೆಸಿ ಪ್ರತಿಯೊಬ್ಬರಿಗೂ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ವಚನವನ್ನು ರಚಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು, ಎಲ್ಲ ಶರಣರಿಗೆ ದಾಸೋಹ ಮಾಡಿಸಿದ್ದು, ಪ್ರತಿಯೊಂದು ಚಿತ್ರಣವನ್ನು ಸಾಕಷ್ಟು ಅರ್ಥಗರ್ಭಿತವಾಗಿ ಅಂದರೆ ನೀವು ಆ ಪೇಂಟಿಂಗ್ಸ್ನ ನೋಡಿದರೆ ಇಡೀ ಬಸವಣ್ಣ ನಿಮಗೆ ಕಣ್ಣಿಗೆ ಕಟ್ಟಿದಾಗ ಆಗುತ್ತೆ. ಬಸವಣ್ಣ ಕಲ್ಯಾಣದ ಬಸವಣ್ಣ 12ನೇ ಶತಮಾನದ ಬಸವಣ್ಣ ನಿಮ್ಮ ಕಣ್ಣಿಗೆ ಮತ್ತೊಮ್ಮೆ ಬಂದು ರಪ್ಪಂತ ಬಂದು ಹೋದಂಗೆ ಆಗುತ್ತೆ. ಅಲ್ಲಮ ಪ್ರಭುಗಳದಾಗಿರ್ಬೋದು, ಬಸವಣ್ಣ ಲಿಂಗ ಪೂಜೆ ಮಾಡಿರೋದಾಗಿರ್ಬೋದು, ಅಂಬಿಗರ ಚೌಡಯ್ಯನವ್ರದ್ದು, ಮಡಿವಾಳ ಮಾಚಿದೇವಿ ಅವ್ರದ್ದು, ಸೊನ್ನಲಿಗೆ ಸಿದ್ದರಾಮಂದು, ಪ್ರತಿಯೊಬ್ಬ ಶರಣರು ಬಸವಣ್ಣನ ಕಾಲಘಟ್ಟದಲ್ಲಿ ಆಗಿರುವಂಥ ವಿಚಾರಗಳನ್ನ ತೋರಿಸಿದ್ದಾರೆ. ನೀವು ನೋಡ್ತಿರ್ಬೋದು ಸುತ್ತ ಅನುಭವ ಮಂಟಪದ ಚಿತ್ರ ಎಲ್ಲ ಶರಣರು ವಚನವನ್ನು ಹೇಳೋದು, ಅಲ್ಲಿ ಶೂನ್ಯ ಸಿಂಹಾಸನದ ಅಧಿಪತಿ ಪ್ರಭುದೇವರು ಅಲ್ಲಿ ಕೂತು ಪ್ರತಿಯೊಬ್ಬರ ವಚನವನ್ನು ವಾದ ವಿವಾದವನ್ನು ಆಲಿಸ್ತಿರೋದು, ಈ ರೀತಿ ಎಲ್ಲ ವಿಚಾರಗಳು ಇಲ್ಲಿ ಮೇಲ್ಗಡೆ ಅಕ್ಕ ಮಹಾದೇವಿ ಅವ್ರದ್ದು ಅಕ್ಕ ಕಲ್ಯಾಣಕ್ಕೆ ಬರ್ತಾರೆ ಆ ಚಿತ್ರಣವನ್ನು ಕೂಡ ಇಲ್ಲಿ ಸಾಕಷ್ಟು ಸುಂದರವಾಗಿ ಅಂದರೆ ಪೇಂಟಿಂಗ್ಸು ಸಾಕಷ್ಟು ಅವ್ನು ನೋಡಿಬಿಟ್ರೆ ಒಂದು ಕಥೆಯನ್ನು ಹೇಳಬೇಕು. ಆ ರೀತಿಯಲ್ಲಿ ಪ್ರತಿಯೊಂದು ಚಿತ್ರಣವನ್ನು ಚಿತ್ರಿಸಿ ಮುಂದಿನ ಜನಮಾನಸಕ್ಕೆ ಅಂದರೆ ಮುಂದಿನ ಜನಾಂಗಕ್ಕೆ ಬಸವಣ್ಣವರ ವಿಚಾರಗಳನ್ನು ತಲುಪಿಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಸಾಕಷ್ಟು ಒಂದೊಂದು ಚಿತ್ರಗಳು ಒಂದೊಂದು 1000 ಕಥೆಗಳನ್ನು ಮತ್ತೊಮ್ಮೆ 800-900 ವರ್ಷಗಳ ಬಸವಣ್ಣನನ್ನು ಕಣ್ಣಿಗೆ ಕಟ್ಟು ಹಾಗೆ ಮಾಡಿದ್ದಾವೆ. ಬಸವಣ್ಣವರು ಯಾವ ರೀತಿಯಾಗಿ ಈ ಸಮಾಜವನ್ನು ಕಟ್ಟಲಿಕ್ಕೆ ಯಾವೆಲ್ಲ ರೀತಿ ಹೋರಾಟವನ್ನು ಮಾಡಿದರು, ಮದುವೆ ಮಾಡಿಸಿದಾಗ ಕಲ್ಯಾಣದ ಕ್ರಾಂತಿ ಏನಾಗುತ್ತೋ ಅದನ್ನು ಕೂಡ ಸಾಕಷ್ಟು ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಹೋಗೋ ಚಿತ್ರ ಇದು. ಅಂದರೆ ಎಲ್ಲ ಶರಣರು ಕಣ್ಣಲ್ಲಿ ನೀರು ಹಾಕ್ತಾ ಕಲ್ಯಾಣದಿಂದ ಬಸವಣ್ಣ ಬಿಟ್ಟು ಹೋದನ ಅಂತೇಳಿ ಕಣ್ಣೀರಿಕ್ತಿರೋ ದೃಶ್ಯವು ಸಾಕಷ್ಟು ಕಣ್ಣೀರು ಕಟ್ಟೋ ರೀತಿ ಇದೆ. ಅಂದರೆ ಸಂಪೂರ್ಣವಾಗಿ ಇಡೀ ಬಸವಣ್ಣ ನಿಮಗೆ ಜೀವನ ಚರಿತ್ರೆ ನಿಮಗೆ ಓದೋಕ್ಕಾಗಲ್ಲ. ಅಂದರೆ ಕೇವಲ ಇದು ಶರಣರ ಒಬ್ಬರು ಮನೆಯಲ್ಲಿ ಬಂದುಬಿಟ್ರೆ ಈ ಚಿತ್ರಗಳನ್ನ ನೋಡಿದರೆ ನಿಮಗೆ ಬಸವಣ್ಣ ಮತ್ತೆ ಕಲ್ಯಾಣ ಅಂತ ಸಾಣೇಹಳ್ಳಿ ಶ್ರೀಗಳಿದ್ರು ಆ ರೀತಿ ನಿಮಗೆ ಮತ್ತೆ ಕಲ್ಯಾಣಕ್ಕೆ ಹೋದಂಥ ಅನುಭವ ಆಗ್ತಿದೆ. ಈ ಎಲ್ಲ ಚಿತ್ರಗಳನ್ನ ಬಿಡಿಸಿದಂಥ CB ಸೋಮಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇಷ್ಟೆಲ್ಲ ಚಿತ್ರಗಳನ್ನ ಬಿಡಿಸಿದ್ರಿ, ಎಷ್ಟು ವರ್ಷದ ಸಾಧನೆ ಇದು? ಈ ಬಸವಣ್ಣವರ ಜೀವನ ಚರಿತ್ರೆ ಚಿತ್ರವು ಸುಮಾರು 2007 ಪ್ರಾರಂಭ ಮಾಡಿ 2024 ಇಸ್ವಿಯಲ್ಲಿ ಅದು ಮುಕ್ತಾಯವಾಗಿದೆ. ಸುಮಾರು ಹೆಚ್ಚು ಕಡಿಮೆ ಒಂದು 15 ವರ್ಷ ಇದು ಸತತವಾಗಿ ಪ್ರಯತ್ನ ಮಾಡಿದ್ದೆ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಜಳಕೊಂಡು ಇದು ಮಾಡ್ಕೊಂಡು ಕೂತ್ಕೊಂಡು 8 ಗಂಟೆ ಕೂತ್ಕೊಂಡು ಅಂದರೆ ಮಧ್ಯಾಹ್ನ 2 ಗಂಟೆ ತನಕ ಹಾಗೆ ಕಂಟಿನ್ಯೂ ಪೇಂಟಿಂಗ್ ಮಾಡ್ತಿದ್ದೆ. ಅದಾಗಿ ನಂತರ 1 ಗಂಟೆ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಮಾಡ್ತಿದ್ದೆ. ಈ ಥರ ಸಂಪೂರ್ಣ ಜೀವನ ಚರಿತ್ರೆ ಅವರು ಸುಮಾರು ಸಮಯ ತೊಗೊಂಡು ಅವ್ರು ಪೇಂಟಿಂಗ್ ಮಾಡಿದ್ದಾರೆ. ಸರ್, ಈಗ ಬಸವಣ್ಣನ ಜೀವನ ಚರಿತ್ರೆಯನ್ನು ಪೇಂಟಿಂಗ್ಸಲ್ಲಿ ಮಾಡ್ಬೇಕನ್ನೋದು ಏನು ಉದ್ದೇಶ ಅಂತ? ಬಸವಣ್ಣವರ ಜೀವನ ಚರಿತ್ರೆ ಮಾಡೋಕ್ಕೆ ಉದ್ದೇಶ ಅಂದ್ರೆ ಈ ಕರ್ನಾಟಕ ನಾಡಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅಲ್ಲದೆ ಇಡೀ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಇದು ಅನುಭವ ಮಂಟಪ ಸ್ಥಾಪನೆ ಮಾಡಿ ಸಮಾಜ ಸುಧಾರಣೆ ಮಾಡಿ
ಇದನ್ನು ದೊಡ್ಡ ಕ್ರಾಂತಿಯನ್ನು ಮಾಡಿ ನಮ್ಮದು ಕರ್ಮಭೂಮಿ ಬೀದರಿನ ನಾಡು ಅಂದಲ್ಲ, ಈ ನಾಡಿನಲ್ಲಿ ಮಹಾಶೋಷಣೆ ಆಗಿ ಹೋಗಿದ್ದ ಸಲುವಾಗಿ ಅವರ ಜೀವನ ಚರಿತ್ರೆ ಇಲ್ಲಿವರೆಗೆ ಯಾರೂ ಮಾಡಲಿ ನನ್ನ ದೃಷ್ಟಿಯಲ್ಲಿ ಕಂಡು ಬಂದಿಲ್ಲ. ನಾನು ಭಾಳಷ್ಟು ಜನ ಅಲ್ಲಿ ಅಡ್ಡಾಡಿ ನೋಡಿದ್ದು ಬಂದು ಎಲ್ಲೂ ಕಂಡು ಬರಲಿಲ್ಲ. ಅದನ್ನೇ ನಾನು ವಿಚಾರ ಮಾಡೋದಕ್ಕೆ ಯಾಕೆ ನಮ್ಮ ಲಿಂಗಾಯತ ಧರ್ಮದ ಬಸವಣ್ಣವ್ರು ಇಷ್ಟು ಕ್ರಾಂತಿ ಮಾಡಿದ್ದಾರೆ, ಸಮಾಜ ಸುಧಾರಣೆ ಮಾಡಿಕೊಟ್ಟಿದ್ದಾರೆ, ನಾವು ಯಾಕೆ ಮಾಡಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಅದ್ರ ಬಗ್ಗೆ ನಾನು ಆಳವಾಗಿ ಅಭ್ಯಾಸ ಮಾಡಿ ವಚನ ಸಾಹಿತ್ಯ, ಜನವಾಣಿ ಇವೆಲ್ಲ ಆಧಾರ ಇಟ್ಕೊಂಡು ಅದು ಸುಮಾರು 124 ಪೇಂಟಿಂಗ್ ಜಲವರ್ಣದಲ್ಲಿ ನಾನು ಪೇಂಟಿಂಗ್ ನಿರ್ಮಾಣ ಮಾಡಬೇಕಾಗಿತ್ತು. ಇಂಥ ಒಂದು ಸಮಾಜಕ್ಕೊಂದು ಕಾಣಿಕೆ ಅಥವಾ ಒಂದು ಸಮಾಜಕ್ಕೊಂದು ಇವ್ರದ್ದು ಜೀವನ ಚರಿತ್ರೆ ಪರಿಚಯ ಆಗಲಿ, ಸಾಹಿತ್ಯ ದೃಷ್ಟಿಯಿಂದ ಆಗಲಿಕ್ಕತ್ತದ ಆಲ್ರೆಡಿ. ಅದೇ ರೀತಿ ಕಲೆ ಮೂಲಕವೂ ಆಗಬೇಕು, ಇಡೀ ಕರ್ನಾಟಕದಲ್ಲೇ ಇಡೀ ವಿಶ್ವದಲ್ಲೇ ಆಗಬೇಕಿದು ಅಂದರೆ ಒಂದು ಉದ್ದೇಶ ಧ್ಯೇಯ ಇಟ್ಕೊಂಡು ಕಳಿಸಿ ಇದೊಂದು ಪ್ರಾರಂಭ ಮಾಡಿ. ಸರ್, ಇಲ್ಲಿ ಪ್ರತಿಯೊಂದು ಚಿತ್ರವು ಒಂದೊಂದು ಕಥೆಯನ್ನು ಹೇಳ್ತವೆ, ಒಂದೊಂದು 1000 ಪುಟಗಳು ಹೇಳೋ ಸಂದೇಶವನ್ನು ಹೇಳ್ತದೆ. ಇಲ್ಲೊಂದು ಚಿತ್ರವನ್ನು ನೋಡಿದ್ರೆ ಬಸವಣ್ಣ ಏನು ಕಲ್ಯಾಣವನ್ನು ಬಿಟ್ಟು ಹೇಳ್ತಾನೆ, ಆ ಚಿತ್ರವನ್ನು ನೋಡಿಬಿಟ್ರೆ ನಾವು ಕೂಡ ಭಾವನಾತ್ಮಕರಾಗ್ತೀವಿ. 800-900 ವರ್ಷಗಳಿಂದ ನಡೆದಿರೋದು, ಕಣ್ಣಲ್ಲಿ ನೀರು ಬರೋ ರೀತಿ ಸಿಚುವೇಶನ್ ಇದೆ. ಯಾವ ರೀತಿ ಇಷ್ಟೆಲ್ಲ ಭಾವನಾತ್ಮಕವಾಗಿ ಆ ಚಿತ್ರಗಳೇ ವರ್ಣಿಸೋ ರೀತಿ ಪೇಂಟಿಂಗ್ಸ್ ಇದೆ ಅಂದರೆ ಹೆಂಗೆ? ಇದು ನಾನು ಬಸವನವರ ಜೀವನ ಚರಿತ್ರೆ ಅವ್ರ ಬಗ್ಗೆ ಮಾಡಬೇಕಾದ್ರೆ ನಾನು ಏನು ಮಾಡ್ತಿದ್ದೆ, ಯಾವುದೇ ಒಂದು ಸಂದರ್ಭ ಇಟ್ಕೊಂಡ್ಬಿಡ್ತಿದ್ದೆ. ವಚನ ಸಾಹಿತ್ಯ, ಜನವಾಣಿ ಆಧಾರ ಇಟ್ಕೊಂಡು ಒಂದು ಸಂದರ್ಭ ಇಟ್ಟುಕೊಂಡು ಆ ಸಂದರ್ಭದಲ್ಲಿ ಮೊದಲು ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ 12ನೇ ಶತಮಾನ ಶಿವಶರಣರು ಯಾವ ರೀತಿಲಿ ಇದ್ದರು, ಹೇಗಿದ್ದರು, ಅವ್ರ ವೇಷಭೂಷಣ ಅದೆಲ್ಲ ಯಾವ ರೀತಿ ಇತ್ತು, ಅದೆಲ್ಲ ಒಂದು ಮನದಲ್ಲಿ ಅಳವಡಿಸ್ಕೊಂಡು ನಂತರ ಅದು ರೇಖಾಚಿತ್ರವನ್ನು ಹಾಕಿ ಅದಕ್ಕೆ ದೂರದೃಷ್ಟಿಯಿಂದ ನೋಡ್ಕೊಂಡು ನಂತರ ಅದು ಸೂಕ್ತವಾಗಿ ಅನ್ನಿಸ್ತಂದ್ರೆ ಮುಂದೆ ಅದನ್ನು ಕಲರ್ದಲ್ಲಿ ವಾಟರ್ ಮಾಡ್ಕಸಿ ಅದು ಒಂದು ರೂಪವನ್ನು ತಂದುಬಿಟ್ಟಿನಿ ಅದಕ್ಕೆ. ಇದು ಏನು ಇಲ್ಲಿನ ಚಿತ್ರಗಳನ್ನ ಚಿತ್ರಿಸಿದಂಥ ಸೋಮಶೆಟ್ಟಿ ಅವರ ಮಾತು. ಏನು ಒಂದು ಸರ್ಕಾರ ಮಾಡಬೇಕಾದಂಥ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ಒಂದು ಇಡೀ ಸರ್ಕಾರ ಸೇರಿದರೂ ಇದು ಮಾಡಲಿಕ್ಕಾದಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ತನ್ನ ನಿವೃತ್ತಿಯ ನಂತರ ತನ್ನ ಇಡೀ ಜೀವನವನ್ನು 15-20 ವರ್ಷಗಳ ಕಾಲ ಈ ಪೇಂಟಿಂಗ್ಸ್ಗಾಗಿ ಸಮರ್ಪಿಸ್ತಾರೆ ಅಂದರೆ ಅವರ ಈ ಸಾಧನೆಗೆ ನಾವು ಮೆಚ್ಚಲೇಬೇಕು. ಯಾಕಂದರೆ ಏನು ಬಸವಣ್ಣನ ಕರ್ಮಭೂಮಿಯಲ್ಲಿ ಬಸವಣ್ಣನ ಬಗ್ಗೆ ತಿಳಿಸಬೇಕಂತ ಹೇಳಿ ಇಡೀ ಕೇವಲ ಬೀದರ್ಗಲ್ಲ, ಇಡೀ ಭಾರತ ದೇಶಕ್ಕೆ, ಜಗತ್ತಿಗೆ ಚಿತ್ರಗಳ ಮೂಲಕ ಬಸವಣ್ಣ ತೋರಿಸ್ಬೇಕಂತ ಅವರ ಹೊರಟಿರೋ ಒಂದು ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಆದರೆ ಇದರ ಬಗ್ಗೆ ಏನು ಸರ್ಕಾರಗಳು ಹಾಗೂ ಹೆಚ್ಚಿಗೆ ಒಂದು ಪ್ರಚಾರ ಸಿಕ್ಕಿಲ್ಲ. ಏನು ಸರ್ಕಾರ ಇವರಿಗೆ ಏನು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹ ನೀಡಿ ಈ ರೀತಿಯ ಪೇಂಟಿಂಗ್ಸ್ಗಳನ್ನ ಏನೋ ಒಂದು ರಂಗಮಂದಿರ ಅಥವಾ ಬಸವಣ್ಣವರ ಒಂದು ರೀತಿ ಕಲಾಮಂದಿರ ಅಥವಾ ಏನೋ ಒಂದು ಚಿತ್ರದಂತ ಹೇಳಿ ಬಸವಣ್ಣನ ಕರ್ಮಭೂಮಿಯಲ್ಲಿ ಮಾಡುವ ಮೂಲಕ ಇವುಗಳನ್ನ ಪೇಂಟಿಂಗ್ಸ್ಗೆ ಇನ್ನೂ ಹೆಚ್ಚಿನ ಪ್ರಚಾರ ನೀಡಿದರೆ ಬಸವಣ್ಣನ ಬಗ್ಗೆ ಇನ್ನು ಮುಂದಿನ ತಲೆಮಾರಿಗೆ ಏನು ಮಾಹಿತಿ ಸಿಗುವ ಕೆಲಸ ಆಗ್ತದೆ ಅನ್ನೋದು ನಮ್ಮ ಉದ್ದೇಶವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.